ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವಾಗಲೂ ಒಂದು ರೆಸಿಪಿಯೊಂದಿಗೆ ಬರ್ತಾ ಇದೆ. ಇವತ್ತು ನಾನು ಮಕ್ಕಳು ಫ್ರೆಂಡ್ಸ್ ಎಲ್ಲ ವಂಡರ್ಲಾಗೆ ಹೋಗಿದ್ವಿ. ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ. ನಾವು ಬೆಳಗ್ಗೆ ಒಂದು 8 o'clock ಮನೆಯಿಂದ ಹೊರಟ್ವಿ. ನಮ್ಮ ಮನೆಯಿಂದ 1 hour ಅಷ್ಟೇ ವಂಡರ್ಲಾಗೆ. ಮಧ್ಯ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ವಂಡರ್ಲಾ ರೀಚ್ ಆಗ್ತಿದ್ದೀವಿ. ಹಾಗೆ ಇಲ್ಲೊಂದು ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ಕಾಣಿಸ್ತಾ ಇತ್ತು. ಅದು ನಿರ್ಮಾಣ ಅಂತ ಸ್ಟೇಜ್ದಲ್ಲಿದೆ. ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮೇನ್ ರೋಡ್ ಆದ್ದರಿಂದ ಅಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾವು ಲಾಸ್ಟ್ ಟೈಮ್ ಎಲ್ಲ ಫ್ಯಾಮಿಲಿ ಜೊತೆ ಹೋದಾಗ ವೀಕೆಂಡಲ್ಲಿ ಹೋಗಿದ್ವಿ. ಎಲ್ಲ ಗೇಮ್ಸ್ಗೂ ತುಂಬ ಕ್ಯೂ, ತುಂಬ ರಶ್ಶು. ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನಾವು ಶ್ರಾವಣ ಮಾಸ ಬಂದಿಂದನೂ ಕ್ಲೈಮೇಟ್ ಚೆನ್ನಾಗಿದೆ, ವಂಡರ್ಲಾಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ತುಂಬ ಹಬ್ಬಗಳಿದ್ರಿಂದ ಹಬ್ಬ ಎಲ್ಲ ಮುಗಿಸಿ ವೀಕೆಂಡ್ ಬೇಡ, ವೀಕ್ ಡೇಸಲ್ಲಿ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ವೀಕೆಂಡ್ಗೂ ವೀಕ್ ಡೇಸ್ಗೂ ಏನೂ ಡಿಫ್ರೆನ್ಸೇ ಇರಲಿಲ್ಲ. ವೀಕೆಂಡ್ ಥರನೇ ಇತ್ತು. ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು, ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದರು. ಸರಿ, ವಂಡರ್ಲಾಗೆ ವೀಕೆಂಡ್ಗೂ ವೀಕ್ ಡೇಸ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಗೊತ್ತಾಯಿತು. ಆಲ್ಮೋಸ್ಟ್ ನಾವು ವಂಡರ್ಲಾ ರೀಚ್ ಆಗೋಷ್ಟು 10 o'clock ಆಗಿತ್ತು. ನಾವು ಬರೋ ಅಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ದರು. ನಾವಿಲ್ಲಿ ಇದು ಎಂಟ್ರೆನ್ಸು. ಹೋಗ್ತಾ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಒಂದು 10:30ಗೆ ವಂಡರ್ಲಾ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿಸಿ, ಮತ್ತು ನಾವು ಲಗೇಜ್ ಎಲ್ಲ ಇಡೋಕ್ಕೆ ಲಾಕರ್ ಬೇಕಿತ್ತು. ಆ ಲಾಕರ್ ಕೀ ಎಲ್ಲ ತೊಗೊಂಡು ನಾವು ಒಳಗಡೆ ಹೋಗಿ ಲಗೇಜ್ನೆಲ್ಲ ಲಾಕರಲ್ಲಿಟ್ಟು ಗೇಮ್ಸ್ ಎಲ್ಲ ಆಡೋಕ್ಕೆ ಎಕ್ಸೈಟೆಡ್ ಆಗಿ ಹೊರಟ್ವಿ. ನಾವು ಬರೀ ಫ್ರೆಂಡ್ಸು ಮಕ್ಕಳೇ ಬಂದಿದ್ದರಿಂದ ಹೇಗಿರುತ್ತೋ ಸೇಫ್ಟಿ ಎಲ್ಲ ಅಂತ ಥಿಂಕ್ ಮಾಡ್ಕೊಂಡು ಬಂದಿದ್ವಿ. ನಾವು ಬರಬೇಕಾದ್ರೆ ಪ್ಲ್ಯಾನ್ ಮಾಡಿದ್ವಿ, ಫಸ್ಟು ನಾವು ಡ್ರೈ ಗೇಮ್ಸ್ಗಳು ಆಡಿಬಿಡೋಣ, ಊಟ ಆದಮೇಲೆ ವಾಟರ್ ಗೇಮ್ಸ್ ಆಡೋಣ ಅಂತ. ಹಾಗಾಗಿ ನಾವು ಫಸ್ಟ್ ವಾಟರ್ ಗೇಮ್ಗೆ ಹೋಗಲಿಲ್ಲ. ಸರಿ, ಡ್ರೈ ಗೇಮ್ಸ್ಗೆ ಹೊರಟ್ವಿ. ನಾವಿಲ್ಲೆಲ್ಲ ಸೇಫ್ಟಿ ಹೇಗಿರುತ್ತೋ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ತುಂಬ ಸಿಬ್ಬಂದಿ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ನಾವು ಯಾವುದೇ ಗೇಮ್ ಆಡೋಕ್ಕೆ ಹೋಗ್ತಿದ್ರು ಪ್ರತಿಯೊಂದು ಸೇಫ್ಟಿ ಚೆಕ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮೇಂಟೆನೆನ್ಸು ಅಷ್ಟೇ, ನೀಟ್ನೆಸ್ ಆಗಲಿ ಎಲ್ಲ ನೋಡಿ ಓಕೆ, ನಾವು ಸೇಫಾಗಿ ಗೇಮ್ಸ್ನೆಲ್ಲ ಆಡ್ಬೋದು ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಸಾಧ್ಯ ಅಷ್ಟು ಎಲ್ಲ ಗೇಮ್ಸ್ಗಳ್ನು ನಾವು ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೇಗನೆ ಹೋಗಿದ್ವಿ. ಇದು ಹರಿಕೇನ್ ಅಂದ್ಬಿಟ್ಟು. ನಾವು ಒಂದೊಂದು ಗೇಮ್ ಆಡಬೇಕಾದ್ರೂ ಎಷ್ಟು ಕಿರ್ಚಾಡ್ತಾ ಇದ್ವಿ, ಎಷ್ಟು ನಗಾಡ್ತಾ ಇದ್ವಿ. ಒಂದೊಂದು ಗೇಮ್ ಮುಗಿಸಿ ಬಂದಾಗ್ಲೂ ಆ ಗೇಮ್ ಹೇಗಿತ್ತು, ಓಕೆ ಹೋಗಿದ್ದು ಸರಿ ಇತ್ತಾ, ಅಯ್ಯೋ ಹೋಗ್ಬಾರ್ದಿತ್ತು, ಈ ಥರ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ವಿ. ಒಂದೊಂದು ಗೇಮ್ ಆಡಬೇಕಾದ್ರೂ ಒಂದೊಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇರ್ತಾಯಿತ್ತು. ನಂತರ ಒಂದೊಂದೇ ಗೇಮ್ ಮುಗಿಸ್ಕೊಂಡು ಬಂದ್ವಿ. ಯಾವ್ಯಾವ ಗೇಮ್ ಆಡ್ಬೋದು ಅನಿಸುತ್ತೋ ಆಯಾ ಗೇಮ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬಂದ್ವಿ. ಇಲ್ಲಿ ಮಕ್ಕಳು ಗೇಮ್ಸಿಗೆ ಸ್ವಲ್ಪ ಇತ್ತಲ್ಲ, ಅದನ್ನು ಮಾತ್ರ ಚಿಕ್ಕ ಮಕ್ಕಳಿಗೆಲ್ಲ ಆಡಿಸಿದ್ವಿ. ನಾವು ಆಡೋ ಗೇಮ್ಸ್ನೆಲ್ಲ ಮಕ್ಕಳಿಗೆ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಈ ಗೇಮ್ ನಾನು ಆಡಲಿಲ್ಲ. ಬಟ್ ಹೋಗಿ ಬಂದಾಗ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾಯಿದ್ರು. ಕೆಲವೊಂದಕ್ಕೆಲ್ಲ ಮಕ್ಕಳನ್ನ ಬಿಡ್ತಿರ್ಲಿಲ್ಲ, ಮಕ್ಕಳಿಗೆ ಬೇರೆ ಗೇಮ್ಸ್ ಇತ್ತು. ಆಲ್ಮೋಸ್ಟ್ ನಾವು ದೊಡ್ಡವರು ಆಡೋ ಗೇಮ್ಸ್ನೆಲ್ಲ ಅದಕ್ಕೊಂದು ಮ್ಯಾಪ್ ಕೊಟ್ಟಿರ್ತಾರೆ. ಆ ಮ್ಯಾಪ್ ಫಾಲೋ ಮಾಡಿಕೊಂಡು ಒಂದಾದ್ಮೇಲೆ ಒಂದು ನಾವು ಗೇಮ್ಸ್ನ ಆಡ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೊರಟ್ವಿ. ನೆಕ್ಸ್ಟು ಇದು ರೋಲರ್ ಕೋಸ್ಟರ್ ಅಂದ್ಬಿಟ್ಟು. ಇದೊಂದಕ್ಕೆ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಆಲ್ಮೋಸ್ಟ್ 1 hour ಕ್ಯೂ ನಿಂತ್ವಿ. ಬಟ್ ನನಗೆ ಯಾಕೋ ಆ ಗೇಮ್ ಆಡೋಕ್ಕೆ ಸ್ವಲ್ಪ ಭಯ ಅನಿಸಿ ನಾನು ಕ್ಯೂಯಿಂದ ವಾಪಸ್ ಬಂದುಬಿಟ್ಟೆ. ಫ್ರೆಂಡ್ಸು ಮಕ್ಕಳೆಲ್ಲ ಆಡಿದ್ರು.
ಅವರ ಗೇಮ್ಸ್ ಮುಗಿಸಿ ಬರೋ ಅಷ್ಟರೊಳಗೆ ನಾವು ಬೇರೆ ಬೇರೆ ಗೇಮ್ಸ್ಗಳು ಕವರ್ ಮಾಡ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸಿ ಮಕ್ಕಳಿಗೆಲ್ಲ. ಇಲ್ಲಿ ಸ್ವಲ್ಪ ನೀರಿರೋ ಪ್ಲೇಸ್ ಕಾಣಿಸ್ತು, ಕೂಲಾಗಿತ್ತು. ಸೊ ನೋಡೋಣ ಅಂತ ಬಂದರೆ ಇಲ್ಲಿ ಕಲರ್ ಫಿಶಸ್ ಎಲ್ಲ ಇದ್ವು. ಅವುಗಳಿಗೆ ಸ್ವಲ್ಪ ನಾವೇನಾದರೂ ಊಟ ಹಾಕಿದ್ರೆ ಅವು ನಾವಿರೋ ಕಡೆ ಬರ್ತಾ ಇದ್ವು. ಅದನ್ನೆಲ್ಲ ನೋಡ್ತಾ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೋಟೋಸ್ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು ಎಲ್ಲ ಕಡೆ, ಚೆನ್ನಾಗಿತ್ತು. ನೆಕ್ಸ್ಟ್ ಈ ಗೇಮ್ನು ಕೂಡ ಆಡಿದ್ವಿ. ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ರೋಲರ್ ಕೋಸ್ಟರ್ಗೆ ಹೋಗಿ ಬಂದಾಗ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಆಡ್ಬೋದಿತ್ತು ನಾವು ಕೂಡ ಅನಿಸ್ತು. ಹಾಗೆ ಒಂದೊಂದು ಗೇಮ್ಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ 3D ಮೂವಿ ನೋಡೋಕ್ಕೆ ಬಂದ್ವಿ. ಇದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇದು ರೆಕಾರ್ಡಿಂಗ್ ಮಾಡೋಕ್ಕೆ ನಾರ್ಮಲ್ ಕಣ್ಣಿಗೆ ಸ್ವಲ್ಪ ಬ್ಲರ್ರಾಗಿ ಕಾಣುತ್ತೆ, ಬಟ್ 3D ಸ್ಪೆಕ್ಸಲ್ಲಿ ತುಂಬ ಕ್ಲಾರಿಟಿ ಇತ್ತು. ನಾವೇ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಕಿರಿಸ್ತಾ ಇದ್ವಿ, ವಾವ್ ಅಂತ ಇದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅದು ಮೂವಿ ನೋಡ್ತಾ ಇರಲಿಲ್ಲ, ನಾವೇ ಅದರೊಳಗೆ ಹೋಗ್ತಾ ಇದ್ದೀವೇನೋ, ಟ್ರಾವೆಲ್ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಇತ್ತು. ಮಕ್ಕಳಿಗಂತೂ ತುಂಬ ಖುಷಿ ಆಗ್ತಿತ್ತು. ಬೇರೆ ಗೇಮ್ಸ್ ಆಡೋದೇ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಈ ಥರ 3D ಮೂವಿ ನೋಡೋದೆಲ್ಲ ಬೇರೆಯೇ ಎಕ್ಸ್ಪೀರಿಯನ್ಸ್ ಇತ್ತು. ಇದರಲ್ಲಿ ಭಯ ಆಗೋ ಥರ ಏನೂ ಇರ್ತಿರ್ಲಿಲ್ಲ. ಬೇರೆ ಗೇಮ್ಸ್ಗಳಾದರೆ ಸ್ವಲ್ಪ ಭಯ ಆಗ್ತಿತ್ತು, ಕಿರ್ಚಾಡ್ತಿದ್ವಿ. ಬಟ್ ಇದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹತ್ರ ಕೂತು ಫೀಲ್ ಮಾಡ್ತಿದ್ದೀವೇನೋ ಇದೆಲ್ಲ ಅನ್ನೋ ಥರ. ನಾವು ವಾಟರ್ ಗೇಮ್ಸ್ ಆಲ್ಮೋಸ್ಟ್ ಎಲ್ಲವನ್ನೂ ಕವರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆದರೆ ಅದ್ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಡ್ರೈ ಗೇಮ್ ಹಾಕ್ಸಿದ ತಕ್ಷಣ ಊಟ ಮುಗಿಸಿ ನಾವು ರೈನ್ ಡ್ಯಾನ್ಸ್ ಇತ್ತು, ವೇವ್ಸ್ ಇತ್ತು, ಅದೆಲ್ಲ ಮುಗಿಸಿ ನೆಕ್ಸ್ಟು ನಾವು ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ಹೊರಡಬೇಕನ್ನೋ ಹಾಗೆ ಇನ್ನೂ 5 o'clock ಇದೆಯಲ್ಲ, ನೋಡೋಣ ಇನ್ನೇನಾದರೂ ಗೇಮ್ ಇದೆಯಾ ಅಂತ ಹುಡುಕ್ತಾ ಬಂದ್ವಿ. ಆ ಟೈಮಲ್ಲಿ ಇಲ್ಲೊಂದು ಇಂಟರ್ಸ್ಟೈಲರ್ ಇದೆ ಅಂತ ಗೊತ್ತಾಯಿತು. ನೋಡೋಣ ಇದೊಂದನ್ನೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನಮ್ಮದೇ ಕೊನೆ ಬ್ಯಾಚ್ ಅನಿಸುತ್ತೆ ಒಳಗಡೆ ಬಿಟ್ಟಿದ್ದು. ಒಳಗಡೆ ಏನಿರ್ಬೋದು, ಏನು ತೋರಿಸ್ಬೋದು ಅನ್ನೋ ಕ್ಯೂರಿಯಸ್ಸಲ್ಲಿ ಹೊರಟ್ವಿ. ಒಳಗಡೆ ಹೋಗ್ತಾನೆ ತುಂಬ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋದರು, ನಾವು ಹೇಗಿರಬೇಕು, ಏನು ಮಾಡಬೇಕು ಒಳಗಡೆ ಹೋದ್ಮೇಲೆ ಅಂತ. ಬ್ಲ್ಯಾಂಕಾಗಿ ಕೂತ್ಕೊಂಡ್ವಿ, ನಮಗೇನು ಐಡಿಯಾ ಇಲ್ಲ ಅದು ಹೇಗಿರುತ್ತೆ ಅಂತ. ಬಟ್ ಅದ್ರಲ್ಲಿ ಕೂತ್ಕೊಂಡು ತಕ್ಷಣ ನಾವೇನಾದರೂ ನೋಡದೆ ಬಂದಿದ್ರೆ ತುಂಬ ಮಿಸ್ ಮಾಡ್ತಿದ್ವಲ್ವ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನಿಜ ನಾವೇ ಸ್ಪೇಸಲ್ಲಿ ಇದ್ದೀವ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು. ನಾನು ಈ ವಿಡಿಯೋದಲ್ಲಿ ನಾನು ನೋಡ್ತಾ ವಿಡಿಯೋ ಕವರ್ ಮಾಡಿದ್ದಿದ್ದು. ವಿಡಿಯೋ ಮಾಡಿರೋದು ಏನೂ ಅಲ್ಲ, ಡೈರೆಕ್ಟು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಪೀಚ್ಲೆಸ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ನಿಜ ವಂಡರ್ಲಾಗೆ ಹೋಗಿ ನಾವು ಇಂಟರ್ಸ್ಟೈಲರ್ ಒಳಗಡೆ ಹೋಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದಿದ್ರೆ ಒಂಥರ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಖಂಡಿತ ಯಾರೆಲ್ಲ ವಂಡರ್ಲಾಗೆ ಹೋಗ್ತೀರಾ ಈ ಎಕ್ಸ್ಪೀರಿಯನ್ಸ್ ಮಾಡದೆ ಅಂತೂ ಬರಬೇಡಿ, ತುಂಬ ಚೆನ್ನಾಗಿತ್ತು. ನಿಜ
ಅದು ಹೇಗಿತ್ತಂತ ಹೇಳಕ್ಕೆ ಪದಗಳಿಲ್ಲ. ಎಲ್ಲ ವಾವ್ ಅಂತ ಇದ್ರು. ಒಂಥರ ಪಂಚಭೂತಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದಾರೇನೋ ಅನ್ನಿಸ್ತಾ ಇತ್ತು. ನಿಜ ನಾವೇ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀವೇನೋ, ನಾವು ಅದರೊಳಗಡೆ ಇದ್ದೀವೇನೋ ಅನ್ನೋ ಥರ. ಎಲ್ಲರೂ ಅಷ್ಟೇ ವಾವ್ ಅಂತ ಇದ್ರು. ಅಷ್ಟು ಚೆನ್ನಾಗಿತ್ತು ಇದು ಮಾತ್ರ ಎಕ್ಸ್ಪೀರಿಯನ್ಸು. ನಾವೆಲ್ಲ ವೀಡಿಯೋದಲ್ಲಿ ನೋಡಿರ್ತೀವಿ, ರಿಯಲ್ ಆಗಿ ಸ್ಪೇಸ್ಗೆಲ್ಲ ಹೋಗೋಕ್ಕಾಗಲ್ಲ. ಬಟ್ ನಾವೇ ಸ್ಪೇಸಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ಅಂದರೆ ನಿಜ ನಂಬೋಕ್ಕೆ ಆಗಲಿಲ್ಲ ನಮಗೆ ಇದನ್ನು. ಅಷ್ಟು ಚೆನ್ನಾಗಿತ್ತು. ಇದಂತೂ ನಾವೇ ಜ್ವಾಲಾಮುಖಿ ಒಳಗಡೆ ಇದ್ದೀವೇನೋ, ಆ ಬಿಸಿ ಎಲ್ಲ ನಮಗೆ ತಾಗ್ತಿದ್ಯಾ ಒಂಥರ. ಈ ಟೈಮ್ ಬಂದಾಗಂತೂ ಎಲ್ಲರೂ ಕಿರ್ಚ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಇದಂತೂ ಎಕ್ಸ್ಪೀರಿಯನ್ಸು. ನಾವು ಇದನ್ನೆಲ್ಲ ಮುಗಿಸಿ ಆಚೆ ಬಂದ್ರೂ ನಾವಿನ್ನೂ ಎಷ್ಟೋ ಹೊತ್ತಾದ್ರೂ ಅದೇ ಝೋನಲ್ಲಿದ್ವಿ. ನಾವು ಸ್ಪೇಸಲ್ಲಿ ಇದ್ದೀವೇನೋ ಅನ್ನೋವಷ್ಟು ಫೀಲ್ ಮಾಡ್ತಾ ಇದ್ವಿ. ಅಷ್ಟು ಫೀಲ್ ಮಾಡಿಸ್ತು ಈ ಇಂಟರ್ಸ್ಟೆಲ್ಲರ್ ಮಾತ್ರ. ಅಲ್ಲಿಂದ ಮುಗಿಸಿ ನಾವು ಆಚೆ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಏನಾರ ಗೇಮ್ಸ್ ಇದೆಯಾ ಅಂತ ಕೇಳ್ತಾ ಇದ್ವಿ. ಅಷ್ಟರೊಳಗೆ 5:30 ಮೇಲೆ ಎಲ್ಲ ಗೇಮ್ಸ್ಗಳು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ವಾಪಸ್ ಹೋಗಲಿಕ್ಕೆ ಫ್ರೆಶ್ ಅಪ್ ಆಗಿ ಅವ್ರವ್ರ ಲಗೇಜ್ ತಗೊಂಡು ಕೆಲವರು ಹೋಗ್ತಾಯಿದ್ರು. ಈವ್ನಿಂಗ್ ಆದ್ರಿಂದ ನಾವೇ ಅಲ್ಲಿ ಸ್ವಲ್ಪ ಕಾಫಿ ಸ್ನ್ಯಾಕ್ಸು ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೊರಟ್ವಿ. ಆಲ್ಮೋಸ್ಟ್ 7 o'clock ಆದರೂ ನಾವು ಅಲ್ಲೇ ಇದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಮ್ಮದು ಇಂಚರ ಕಿಚನ್ ಅಂದ್ಬಿಟ್ಟು ಚಾನಲ್ಲು. ಇಂಚರ ಅನ್ನೋದು ನನ್ನ ಚಿಕ್ಕ ಮಗಳ ಹೆಸರು. ನನ್ನ ಹೆಸರು ನಂದಿನಿ ಅಂದ್ಬಿಟ್ಟು. ವಾಪಸ್ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ಸ್ವಲ್ಪ ಎಲ್ಲ ಫೋಟೋಸ್ ತೊಗೊಂಡ್ವಿ. ಇದೇ ನಾವೆಲ್ಲ ಹೋಗಿದ್ದು ಫ್ರೆಂಡ್ಸು. ಇದು ನನ್ನಿಬ್ಬರು ಹೆಣ್ಮಕ್ಳು. ಇಂಚರ ಅನ್ನೋದು ನನ್ನ ಚಿಕ್ಕ ಮಗಳ ಹೆಸರು. ನಂದಿನಿ ನನ್ನ ಹೆಸರು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು ಹೇಗಿತ್ತು ತಿಳಿಸಿ. ಮತ್ತೆ ಸಿಗುವ. ಬಾಯ್.